ನಮಸ್ಕಾರ, ನಾನು ನಿಮ್ಮ ಶಿಷ್ಯರ ಮತ್ತೆ ನವನೀತ್. ನೀವು ಯೋಚನೆ ಮಾಡ್ತಿರ್ಬೋದು ಏನು ಇಷ್ಟು ತಿಂಗಳ ಆಮೇಲೆ ಬರ್ತಾ ಇದ್ದಾರೆ ಇವ್ರು ವಾಪಸ್ಸು ಅಂತ. ಸೊ ಏನಾಯಿತು ಅಂದರೆ ಹೋದ 1 ವರ್ಷ ನಾವು ಸೆಂಟ್ರಲ್ ಏಷ್ಯಾ, ಇರಾನ್, ಅಫ್ಘಾನಿಸ್ತಾನ್, ಕಾಕಾಸಸ್ ಈ ಏರಿಯಾನೆಲ್ಲ ನಾವು ಟ್ರಾವೆಲ್ ಮಾಡಿದ್ವಿ. ಲಾಸ್ಟ್ ನಮ್ಮ ವಿಡಿಯೋಸ್ ನೀವು ನೋಡಿರೋದು ಬ್ರುನೈ ಆದಮೇಲೆ ಮಲೇಷ್ಯಾಗೆ ಹೋದ್ವಿ. ಮಲೇಷ್ಯಾ ಆದಮೇಲೆ ವಾಪಸ್ ಬೆಂಗಳೂರಿಗೆ ಹೋಗಿ ಒಂದು 2 ತಿಂಗಳು ರೆಸ್ಟ್ ತೊಗೊಂಡು ಆಮೇಲೆ ನಮ್ಮ ಸೆಕೆಂಡ್ ಸೀಸನ್ ಆಫ್ ಟ್ರಾವೆಲ್ ಅಂತ ಸೆಂಟ್ರಲ್ ಏಷ್ಯಾಗೆ ಬಂದ್ವಿ. ಅಲ್ಲಿ ಉಜ್ಬೇಕಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಕಜಾಕ್ಸ್ತಾನ್, ಅಲ್ಲಿಂದ ಆಮೇಲೆ ಕೌಕಾಸಸ್ಗೆ ಬಂದ್ವಿ. ಆರ್ಮೇನಿಯಾ, ಅಜರ್ಬೈಜಾನ್ ಮತ್ತು ಜಾರ್ಜಿಯಾ ನೋಡಿ ಇರಾನಿಗೆ ಹೋಗಿ, ಇರಾನಿಂದ ಸರ್ಪ್ರೈಸ್ ಆಗಿ ಅಫ್ಘಾನಿಸ್ತಾನಿಗೆ ಹೋಗಿ ಆಮೇಲೆ ವಾಪಸ್ ಇಂಡಿಯಾಗೆ ಬಂದ್ವಿ. ನಾವು ಅಷ್ಟು ಕನ್ನಡದಲ್ಲಿ ವ್ಲಾಗ್ ಮಾಡಲಿಲ್ಲ, ಬಟ್ ಎಲ್ಲ ಕಂಟ್ರೀಸ್ನು ನಾವು ಇಂಗ್ಲೀಷಲ್ಲಿ ವ್ಲಾಗ್ ಮಾಡಿದ್ವಿ. ನಿಮ್ಗೆ ಅಕಸ್ಮಾತ್ ಇಂಟ್ರೆಸ್ಟ್ ಇದ್ದರೆ ಇಂಗ್ಲೀಷ್ ವೀಡಿಯೋಸ್ನ ತಪ್ಪದೆ ನೋಡಿ. ಹೌದು, ಪ್ರಾಬ್ಲಮ್ ಏನಾಯಿತು ಅಂದರೆ ನಾವು ಎರಡು ಭಾಷೆನಲ್ಲಿ ಮಾಡ್ತಾ ನಮಗೆ ತುಂಬಾ ಸ್ಟ್ರೆಸ್ ಜಾಸ್ತಿ ಆಗೋಯ್ತು. ಅಲ್ಲೆಲ್ಲ ತುಂಬ ಓಡಾಡೋಕ್ಕೂ ತುಂಬ ಎಫರ್ಟ್ ತೊಗೋತಾ ಇತ್ತು. ಅದಕ್ಕೆ ನಾವು 2 ಚಾನಲಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಟೆಂಪರರಿ ನಿಲ್ಲಿಸಿದ್ವಿ. ಇವಾಗ ಮತ್ತೆ ಎಲ್ಲ ಕಂಟ್ರಿನಲ್ಲೂ ಈ ಥರ ಕ್ಯಾಮ್ರಾ ಓಪನ್ ಮಾಡಿಕೊಂಡು ಆರಾಮಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ಸ್ವಲ್ಪ ಕಷ್ಟ, ರಿಸ್ಕಿ ಇರ್ತಿತ್ತು. ಸೊ ಅದಕ್ಕೆ ಒಂದೇ ಲ್ಯಾಂಗ್ವೇಜಿಗೆ ಸ್ಟಿಕ್ ಮಾಡಿದ್ವಿ. 2 ತಿಂಗಳು ಮತ್ತೆ ಬೆಂಗಳೂರಲ್ಲಿದ್ದು ಮಾರ್ಚಲ್ಲಿ ನಾವು ಆ್ಯಕ್ಚುಲಿ ಆಫ್ರಿಕಾಗೆ ಬಂದ್ವಿ. ಸೊ ಮೊದಲನೇ ತಿಂಗಳು ಇವಾಗ ಕೆನ್ಯಾನಲ್ಲಿ ನಾವು ಇದ್ವಿ. ಕೆನ್ಯಾನಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡ್ತೀವಿ. ಆ ವಿಡಿಯೋಸ್ ಕೂಡ ನಮ್ಮ ಇಂಗ್ಲೀಷ್ ಚಾನಲಲ್ಲಿ ಇದೆ, ನೀವು ನೋಡ್ಬೋದು. ಆ್ಯಂಡ್ ಅಲ್ಲಿಂದ ಇವಾಗ ಯುಗಾಂಡಾಗೆ ಬಂದಿದ್ದೀವಿ. ಸೊ ಯುಗಾಂಡನಲ್ಲಿ ಆ್ಯಕ್ಚುಲಿ ನಮ್ಮ ಮೊದಲನೇ ವಾರನೇ. ಸೊ ಇವತ್ತು ನಾವು ಕಂಪಾಲ ಸಿಟಿನಲ್ಲಿದ್ದೀವಿ. ಕಂಪಾಲ ಆ್ಯಕ್ಚುಲಿ ಇಲ್ಲಿನ ಕ್ಯಾಪಿಟಲ್ಲು, ತುಂಬಾ ದೊಡ್ಡ ಸಿಟಿ, ತುಂಬ ಹಳೆ ಸಿಟಿ. ಈ ಕಂಪಾಲ ಸಿಟಿ ಆ್ಯಕ್ಚುಲಿ ಒಂದು 7 ಬೆಟ್ಟಗಳ ಮೇಲೆ ಸ್ಪ್ರೆಡ್ ಆಗಿದೆ. ಅದಕ್ಕೆ ಇದನ್ನ 7 ಹಿಲ್ಸ್ ಸಿಟಿ ಅಂತಾನೂ ಕರೀತಾರೆ. ಆ್ಯಂಡ್ ಏನು ತುಂಬ ಇಂಟ್ರೆಸ್ಟಿಂಗ್ ಅಂದರೆ ತುಂಬಾ ಇಂಡಿಯನ್ಸ್ ಇದ್ದಾರೆ. ಇನ್ನು ಆ್ಯಕ್ಚುಲಿ ಕನ್ನಡದವ್ರನ್ನ ನಾವು ಮೀಟ್ ಮಾಡಿಲ್ಲ, ಬಟ್ ಕೇಳಿದ್ವಿ ಕನ್ನಡದವರು ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ. ಹೌದು, ಆ್ಯಂಡ್ ನಾವು ಆ್ಯಕ್ಚುಲಿ ಇವಾಗ ಉಳ್ಕೊಂಡಿರೋದು ತೆಲುಗುನವ್ರ ಜೊತೆ. ಅಲ್ಲಿ ಅವ್ರ ಮನೇಲೇ ಉಳ್ಕೊಂಡಿದ್ದೀವಿ. ಅದು ಸಿಟಿ ನಾರ್ತ್ ಸೈಡಲ್ಲಿದೆ. ಸೊ ಅವ್ರ ಮನೆಯಿಂದ ನಾವು ಒಂದು ಬೋಡಾ ತೊಗೊಂಡ್ ಬಂದ್ವಿ. ಬೋಡಾ ಅಂದ್ರೆ ಇಲ್ಲಿಂದ ಬೈಕ್ ಟ್ಯಾಕ್ಸಿ. ಸೊ ಒಬ್ರು ಡ್ರೈವರ್ ಇರ್ತಾರೆ, ಡ್ರೈವರ್ ಹಿಂದೆ 2 ಜನ ಕೂತ್ಕೊಂಡು ಓಡಾಡ್ಬೋದು. ಸೊ ಅದು ಇಲ್ಲಿಂದ ಚೀಪೆಸ್ಟ್ ವೇ ಟ್ರಾವೆಲ್ ಮಾಡೋದಕ್ಕೆ. ಆ್ಯಕ್ಚುಲಿ ಪಬ್ಲಿಕ್ ಬಸ್ ಅಂತ ಒಂದು ಇರುತ್ತೆ, ಚಿಕ್ಕ ಟ್ಯಾಕ್ಸಿ ಥರ. ಅದೊಂದು ಟೊಯೋಟಾ ವ್ಯಾನು, ಅದರಲ್ಲಿ ಒಂದು 10-15 ಜನ ತೋರಿಸ್ತಾರೆ. ಬಟ್ ಅದು ಎಲ್ಲರೂ ಅಂದ್ರೆ ಒಂದು ಸೀಟಲ್ಲಿ 4-5 ಜನ ಕೂತ್ಕೊಬೇಕು. ಆದರೆ ಎಲ್ಲ ರೂಟಲ್ಲೂ ಅದು ಹೋಗೋದಿಲ್ಲ. ಆ್ಯಂಡ್ ಇದು ತುಂಬಾ ಕನ್ವೀನಿಯೆಂಟು ಬೈಕ್ ಟ್ಯಾಕ್ಸಿ. ಸೊ ಅದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ರೇಟು, ಬಟ್ ಡೈರೆಕ್ಟಾಗಿ ಟು ದ ಪಾಯಿಂಟ್ ಕರ್ಕೊಂಡ್ಬರ್ತಾರೆ, ಡ್ರಾಪ್ ಮಾಡ್ತಾರೆ. ಆ್ಯಂಡ್ ಇದನ್ನು ನೀವು ಊಬರಲ್ಲಿ ಕೂಡ ಬುಕ್ ಮಾಡ್ಬೋದು. ಬಟ್ ನಾವು ಡೈರೆಕ್ಟಾಗಿ ಮಾತಾಡಿ ನೆಗೋಷಿಯೇಟ್ ಮಾಡೋ ಪ್ರೈಸ್ನ ಅದರಲ್ಲಿ ಬಂದ್ವಿ. ಸೊ ಇವತ್ತು ನಾವು ಒಂದು 3-4 ಸೈಟ್ ಸೀಯಿಂಗ್ ಸ್ಪಾಟ್ಸ್ಗೆ ಹೋಗ್ತೀವಿ. ಫಸ್ಟ್ ನಾವು ಈ ಕೆಥೀಡ್ರಲ್ಗೆ ಬಂದಿದ್ದೀವಿ. ಇದು ನಮೀರೆಂಬೆ ಕೆಥೀಡ್ರಲ್ ಅಂತ. ಆ್ಯಕ್ಚುಲಿ ಯುಗಾಂಡಾನಲ್ಲಿ ಆಲ್ಮೋಸ್ಟ್ 60% ಕ್ರಿಶ್ಚಿಯನ್ಸ್ ಅಂತೆ, ಅವರೇ ಮೆಜಾರಿಟಿ ಇಲ್ಲಿ, ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸು. ಅವ್ರದ್ದಾದ್ಮೇಲೆ ಮುಸ್ಲಿಮ್ಸ್ ಇದ್ದಾರೆ. ಸೊ ಅಲ್ಲೇ ಡೌನಲ್ಲಿ ಇನ್ನೊಂದು ನ್ಯಾಷನಲ್ ಮಾಸ್ಕ್ ಇದೆಯಂತೆ. ಸೊ ಅದನ್ನು ನೋಡಿಕೊಂಡು ಮತ್ತೆ ಸಿಟಿ ಸೆಂಟರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬಟ್ ಫಸ್ಟ್ ಈ ಚರ್ಚ್ ನೋಡೋಣ. ಬಟ್ ಈ ಚರ್ಚ್ ಆ್ಯಕ್ಚುಲಿ ಒಂದು ಬೆಟ್ಟದ ಮೇಲಿದೆ ನೋಡಿ, ಅದಕ್ಕೆ ಮೆಟ್ಲು ಎತ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಸರೌಂಡಿಂಗ್ಸ್ ಅಂತೂ ತುಂಬ ಪೀಸ್ಫುಲ್ ಆಗಿದೆ. ಎಲ್ಲ ಕಡೆ ಗಾರ್ಡನ್ನು, ಮರ, ಹೂವುಗಳು. ಈ ಚರ್ಚು ರೆಡ್ ಬ್ರಿಕ್ಕಿಂದ ಮಾಡಿದ್ದಾರೆ, ವಿತ್ ಗ್ರೀನರಿ ಬ್ಯಾಕ್ಗ್ರೌಂಡಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಚರ್ಚ್ ಅಂತೂ ತುಂಬ ದೊಡ್ಡದಾಗಿದೆ. ಸುತ್ತಲೂ ಈ ಥರ ಬಿಲ್ಡಿಂಗ್ಸ್ ಕಾಣಿಸುತ್ತೆ. ಮಧ್ಯದಲ್ಲಿ ಒಂದು ಡೋಮ್ ಇದೆ. ಡೋಮ್ ಮೇಲೆ ನಿಮಗೆ ಪ್ಲಸ್ ಸೈನ್ ಕಾಣಿಸುತ್ತೆ ನೋಡಿ. ಒಳಗಡೆ ಹೋಗಿದ್ವಿ, ತುಂಬ ಪ್ರಶಾಂತವಾಗಿತ್ತು, ಯಾರೂ ಇರಲಿಲ್ಲ. ಆ್ಯಕ್ಚುಲಿ ಚರ್ಚ್ ಕ್ಲೋಸ್ ಆಗಿತ್ತು, ಬಟ್ ನಮಗೆ ನೋಡೋಕ್ಕೆ ಬಿಟ್ಟರು ಒಳಗಡೆ. ಈ ಚರ್ಚ್ ಆಪೋಸಿಟ್ನಲ್ಲೇ ನೋಡಿ ಈ ಥರ ವ್ಯೂ ಇದೆ. ಇಡೀ ಕಂಪಾಲ ಸಿಟಿ ಕಾಣಿಸುತ್ತೆ ನಿಮಗೆ. ಎಷ್ಟೊಂದು ಮನೆಗಳು, ರೂಫ್ ಟಾಪ್ಸ್ ಎಲ್ಲ ಆರೆಂಜ್ ರೂಫ್ ಟಾಪ್ ಇದೆ ಎಷ್ಟೊಂದು ಮನೆಗೆ. ಈ ಕಡೆ ನೋಡಿದ್ರೆ ಎಲ್ಲ ನಿಮಗೆ ಉದ್ದುದ್ದ ಫ್ಯಾನ್ಸಿ ಮಾಡರ್ನ್ ಬಿಲ್ಡಿಂಗ್ಸ್ ಕಾಣಿಸುತ್ತೆ ನಿಮಗೆ. ಈ ಚರ್ಚು ಕಂಪಾಲದಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಚರ್ಚಸ್ ಅಂತೆ. ಸೊ ಇದು 1819 ಕನ್ಸ್ಟ್ರಕ್ಟ್ ಮಾಡಿರೋದು. ಇನ್ನೂ ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈ ಚರ್ಚ್ ಎದುರುಗಡೆಯಲ್ಲಿ ಎಷ್ಟೊಂದು ಜನ ಮಣ್ಣು ಮಾಡಿದ್ದಾರೆ. ಮೋಸ್ಟ್ಲಿ ಇವರು ಫಾದರ್ಸ್ ಇರ್ಬೋದು ಚರ್ಚ್ದು. ಈ ಚರ್ಚ್ ಎದುರುಗಡೆನೇ ಒಂದು ಗೆಸ್ಟ್ ಹೌಸ್ ಇದೆ, ನಮೀರೆಂಬೆ ಗೆಸ್ಟ್ ಹೌಸ್ ಅಂತ. ಅದಕ್ಕೆ ಅಕಸ್ಮಾತ್ ಬಂದರೆ ನೀವು ವ್ಯೂ ಅಂತೂ ಸೂಪರಾಗಿದೆ. ಈಗೇನು ಮಾಡ್ತಿದ್ದೀವಿ? ಸೊ ನೆಕ್ಸ್ಟ್ ಇವಾಗ ನಡ್ಕೊಂಡು ಮಾಸ್ಕ್ ಹತ್ರ ಹೋಗೋಣ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿದೆ ಮಾಸ್ಕು. ಆಚೆಗಡೆ ಕ್ಯಾಮ್ರಾ ತೆಗಿಯೋಕ್ಕಾಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಟ್ರೈ ಮಾಡೋಣ. ಬಟ್ ನೆಕ್ಸ್ಟ್ ಮಾಸ್ಕಲ್ಲಿ ಸಿಗೋಣ.
ಇದೇ ನೋಡಿ ಗಡಾಫಿ ಮಾಸ್ಕ್ ಅಂತ. ಇಲ್ಲಿಂದ ಹಳೇ ಮಾಸ್ಕು. ಇಲ್ಲಿ ಒಂದು ಮಿನಾರೆಟ್ ಇದೆ. ಇಲ್ಲಿ 304 ಸ್ಟೆಪ್ಸ್ ಇದೆ ಅಂತೆ. ಇದ್ರ ಮೇಲೆ ಹತ್ಕೊಂಡು ಹೋದ್ರೆ ಇಡೀ ಕಂಪಾಲದ ಆಲ್ 7 ಹಿಲ್ಸ್ ವ್ಯೂ ಕಾಣ್ತದಂತೆ ಮೇಲಿಂದ. ಬಟ್ ನಾವು ಬರೀ ಆಚೆಯಿಂದ ನೋಡ್ತಾ ಇದ್ದೀವಿ, ಯಾಕೆಂದರೆ ಒಳಗಡೆ ಹೋಗೋದಕ್ಕೆ ಒಬ್ರೊಬ್ರಿಗೂ 25,000 ಶಿಲ್ಲಿಂಗ್ ಕೊಡಬೇಕಂತೆ. ಅದು ತುಂಬ ಕಾಸ್ಟ್ಲಿ ಆಯಿತು. ಅದಕ್ಕೆ ನಾವು ಸುಮ್ಮನೆ ಆಚೆಯಿಂದ ನೋಡಿ ವಾಪಸ್ ಹೋಗ್ತಾ ಇದ್ದೀವಿ. ನನ್ನನ್ನಂತೂ ಇಲ್ಲಿಂದ ಆ ಕಡೆ ತನಕ ಹೋಗಿಬಿಡಲಿಲ್ಲ. ನವನೀತ್ ಆ ಕಡೆ ತನಕ ಹೋಗಿ ಮೇನ್ ವ್ಯೂ ನೋಡ್ಕೊಂಡು ಬಂದಿದ್ದಾರೆ. ಸೊ ಈ ಮಾಸ್ಕ್ ಆ್ಯಕ್ಚುಲಿ 2008 ಮುಗಿಸಿದ್ದಂತೆ. ಈ ಪೂರ್ತಿ ಮಾಸ್ಕ್ದು ಫಂಡಿಂಗು ಮೊಹಮ್ಮದ್ ಗದ್ದಾಫಿಯಿಂದ ಬಂದಿದ್ದು. ಗದ್ದಾಫಿ ಅಂದರೆ ಲಿಬಿಯಾನಲ್ಲಿ ಇದ್ದಿದ್ದು ರೂಲರು. ನಿಮಗೆ ಎಷ್ಟೊಂದು ಜನರಿಗೆ ಗೊತ್ತಿರ್ಬೋದು ಅದ್ರ ಬಗ್ಗೆ. ಸೊ ಅವ್ರದ್ದು ಆಯಿಲ್ ಬೇಸ್ಡ್ ಎಕಾನಮಿ ಇದ್ದಿದ್ದರಿಂದ ತುಂಬಾ ದುಡ್ಡು ಮಾಡಿದ್ದು ಆ ಟೈಮಲ್ಲಿ ಲಿಬಿಯಾ. ಈಗ ಲಿಬಿಯಾ ಸ್ವಲ್ಪ ಆ್ಯಕ್ಚುಲಿ ತುಂಬಾ ಒಂದು ಡೇಂಜರಸ್ ಸಿಚುವೇಶನಲ್ಲಿದೆ. ಅದು ಕೂಡ ನಿಮಗೆ ಗೊತ್ತಿರ್ಬೋದು. ಬಟ್ ಈ ಮಾಸ್ಕ್ನ ಆ ಟೈಮಲ್ಲಿ ಆ ಫಂಡಿಂಗಿಂದ ಕಟ್ಟಿದ್ದಿತ್ತು. ಅದಕ್ಕೆ ಇವತ್ತು ಕೂಡ ಹೆಸರು ಗದಾಫಿ ಮಾಸ್ಕ್ ಅಂತ ಇಟ್ಟಿದ್ದಾರೆ. ಈ ಯುಗಾಂಡನಲ್ಲೇ ಇದೇ ಬಿಗ್ಗೆಸ್ಟ್ ಮಾಸ್ಕ್ ಅಂತ ಹೇಳ್ತಾರೆ. ಆ್ಯಂಡ್ ಯುಗಾಂಡ ಮಾತ್ರ ಅಲ್ಲ, ಆ್ಯಕ್ಚುಲಿ ಈಸ್ಟ್ ಆಫ್ರಿಕಾ ಮತ್ತು ಸಬ್ ಸಹಾರನ್ ಆಫ್ರಿಕಾ ಅಂದರೆ ಸಹಾರಾ ಡೆಸರ್ಟ್ ಕೆಳಗೆ ಬರೋ ಪೂರ್ತಿ ಆಫ್ರಿಕಾನಲ್ಲಿ ಇದೇ ಬಿಗ್ಗೆಸ್ಟ್ ಮಾಸ್ಕ್ ಅಂತೆ. 25,000 ಜನ ಇದರೊಳಗೆ ಪ್ರೇ ಮಾಡ್ಬೋದು. ಆ್ಯಂಡ್ ಪ್ರೇಯರ್ ಎಲ್ಲ ಕೆಳಗಿನ ಫ್ಲೋರಲ್ಲಿ ನಡೆಯುತ್ತೆ. ಟೂರಿಸ್ಟ್ ಬಂದರೆ ಮೇಲ್ಗಡೆ ಕರ್ಕೊಂಡು ಹೋಗಿ ಇಂಟರ್ನಲ್ ಡೆಕೋರೇಷನ್ಸ್ ಎಲ್ಲ ತೋರಿಸ್ತಾರೆ ಅಂದರು. ಮಿನಾರ್ ಮೇಲೆ ಕೂಡ ಕರ್ಕೊಂಡು ಹೋಗ್ತಾರೆ ಅಂದರು. ಸಿಟಿ ಮೇನ್ ರೋಡಲ್ಲಿ ನಡ್ಕೊಂಡು ಬಂದ್ವಿ. ಎಷ್ಟು ಬ್ಯುಸಿ ಅಂದರೆ ಎಷ್ಟೊಂದು ಅಂಗಡಿಗಳು ಚಿಕ್ಕ ಚಿಕ್ಕದು ಫುಟ್ಪಾತ್ ಮೇಲೆಲ್ಲ ಚಾಪೆ ಹಾರಿಸ್ಕೊಂಡು ಅಲ್ಲೇ ಬಟ್ಟೆ ಫೋನ್ ಐಟಮ್ಸ್ ಎಲ್ಲ ಮಾರ್ತಾ ಇದ್ರು. ಆಲ್ಮೋಸ್ಟ್ ಎಲ್ಲ ಇಂಡಿಯಾ ತರಾನೇ ಅಂತ ಹೇಳ್ಬೋದು. ಬೈಕ್ನವ್ರು ಕೂಡ ಫುಟ್ಪಾತ್ ಮೇಲೆ ಹಚ್ಕೊಂಡು ಓಡಾಡಿಸ್ತಾ ಇದ್ದಾರೆ ಗಾಡಿನ. ಎಲ್ಲರೂ ಹುಷಾರಾಗಿರಿ, ಏನಾದರೂ ಫೋನು ಮೊಬೈಲು ಕ್ಯಾಮ್ರಾ ಎಲ್ಲ ಆಚೆ ಇದ್ರೆ ದೋಚ್ಕೊಂಡು ಹೊಟ್ಟೋಗ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಜಾಸ್ತಿ ಲಾಗ್ ಮಾಡಲಿಲ್ಲ. ಇಲ್ಲಿ ಈಸ್ಟ್ ಆಫ್ರಿಕಾನಲ್ಲಿ ಆ್ಯಕ್ಚುಲಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ತುಂಬಾನೇ ಸ್ನ್ಯಾಚಿಂಗ್ ಎಲ್ಲ ನಡೆಯುತ್ತೆ. ಅದಕ್ಕೆ ಟೈಟ್ ಆಗಿ ಮೊಬೈಲ್ ಕೈಯಲ್ಲಿ ಇಟ್ಕೋಬೇಕು. ಅಥವಾ ನೋಡ್ತಾ ಇದ್ದೀರಾ, ನಾನು ಆ ಕಡೆ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಸ್ವಲ್ಪ ವಾಚ್ ಔಟ್ ಮಾಡಬೇಕಾಗತ್ತೆ. ಸೊ ನಡ್ಕೊಂಡು ಮಾರ್ಕೆಟ್ ಮೂಲಕ ಬಂದ್ವಿ. ಇವಾಗ ಇಂಡಿಪೆಂಡೆನ್ಸ್ ಮಾನ್ಯುಮೆಂಟ್ ಹತ್ರ ಬಂದಿದ್ದೀವಿ. ಇದು ಯುಗಾಂಡದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ, ಏನಿದೆ ಅಂತ ನೋಡೋಣ ಅಂತ. ಸೊ ಅಲ್ಲೆಲ್ಲ ನಡ್ಕೊಂಡ್ಬಂದು ಆಮೇಲೆ ಫುಲ್ ಸುಸ್ತಾಗಿ ಹೋಗಿತ್ತು. ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಇಲ್ಲೇ ಇಂಡಿಪೆಂಡೆನ್ಸ್ ಮಾನ್ಯುಮೆಂಟ್ ಪಕ್ಕ ಒಂದು 3-4 ಸ್ಟೆಪ್ಸ್ ಥರ ಮಾಡಿದ್ದಾರೆ ಆಂಫಿ ಥಿಯೇಟರ್ ಸ್ಟೈಲಲ್ಲಿ. ಫುಲ್ಲು ಮರ ಇದೆ, ಸುತ್ತು ಶೇಡ್ ಇದೆ. ತಣ್ಣ ಕೂತಿದ್ದೀವಿ. ಇವಾಗ ಸ್ವಲ್ಪ ನೀರು ಕುಡಿದು ಎನರ್ಜಿ ಸ್ವಲ್ಪ ವಾಪಸ್ ಬಂದಿದೆ. ಈ ಸ್ಕ್ವೇರ್ ಆ್ಯಕ್ಚುಲಿ ಒಂದು ಇಂಡಿಪೆಂಡೆನ್ಸ್ ಮಾನ್ಯುಮೆಂಟ್ ಇದು. ಯುಗಾಂಡ ಆ್ಯಕ್ಚುಲಿ ನಮ್ಮ ಥರನೇ, ಇಂಡಿಯಾ ಥರನೇ ಬ್ರಿಟಿಷ್ ಎಂಪೈರಲ್ಲಿ ಒಂದು ಚಿಕ್ಕ ಕಾಂಪೊನೆಂಟ್ ಆಗಿತ್ತು. 1962ನಲ್ಲಿ ಗ್ರೇಟ್ ಬ್ರಿಟನ್ನಿಂದ ಇವ್ರಿಗೂ ನಮಗೆ 1947ನಲ್ಲಿ ಇಂಡಿಪೆಂಡೆನ್ಸ್ ಸಿಕ್ತಂಗೆ ಇವ್ರಿಗೆ 1962ನಲ್ಲಿ ಇಂಡಿಪೆಂಡೆನ್ಸ್ ಸಿಕ್ತು. ಈ ಎಲ್ಲ ಈಸ್ಟ್ ಆಫ್ರಿಕನ್ ಕಂಟ್ರೀಸ್ನು ಅಬೌಟ್ ದ ಸೇಮ್ ಟೈಮ್ ಒಂದಾದ್ಮೇಲೆ ಒಂದಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿರೋದು. ಕಂಟ್ರಿ ಬ್ರಿಟನ್ ರೂಲ್ ಮಾಡೋದ್ರಿಂದ ಅದಕ್ಕೆ ನೋಡ್ತೀರಾ ಇಲ್ಲೆಲ್ಲ ಜನ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅವರವರೇ ಮಾತಾಡ್ತಾರೆ. ಬಟ್ ನಮಗೆ ಈಸಿ ಕಮ್ಯುನಿಕೇಶನ್ ಇಲ್ಲಿ ಏನು ತೊಂದರೆ ಆಗ್ತಿಲ್ಲ. ಈವನ್ ಶಾಪ್ ಸ್ಟ್ರೀಟ್ ವೆಂಡರ್ಸ್ ಕೂಡ ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ. ಅಂಡ್ ಇವ್ರ ಇಂಗ್ಲಿಷ್ ತುಂಬಾನೇ ಬ್ರಿಟಿಷ್ ಇಂಗ್ಲಿಷ್ ಇದೆ, ಕ್ವೀನ್ಸ್ ಇಂಗ್ಲಿಷ್ ಅಂತ ಕರೀತಾರೆ ಇದನ್ನ. ಸಿಸ್ಕೊಳ್ಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಇಲ್ಲಿ ಆಮೇಲೆ ಇಲ್ಲಿ ಜನ ಎಲ್ಲರೂ ಖುಷಿಯಾಗಿ ಮಾತಾಡ್ತಾರೆ. ಏನಾದ್ರು ಹಲೋ ಅಂದ್ರೆ ಹಲೋ ಬ್ರದರ್ ಹೌ ಇಸ್ ಯುವರ್ ಡೇ ಅಂತೆಲ್ಲ ಕೇಳ್ತಾರೆ. ತುಂಬಾನೇ ಜೋಶ್ ಇದೆ, ಅವ್ರ ಎನರ್ಜಿ ಇದೆ ಎಲ್ಲರೂ ಮಾತಾಡೋದ್ರಲ್ಲಿ. ಅವ್ರಿಗೆ ಜನರಲ್ ಇಲ್ಲಿ ತುಂಬಾನೇ ಇಂಡಿಯನ್ಸ್ ಇದ್ದಾರೆ. ಆಲ್ಮೋಸ್ಟ್ 2 to 5% ಇಂಡಿಯನ್ ಪಾಪ್ಯುಲೇಷನ್ ಇಲ್ಲಿನ ರೆಸಿಡೆಂಟ್ಸ್ ಪಾಪ್ಯುಲೇಷನ್ ಆಗಿದ್ದಾರೆ. ಪ್ಲಸ್ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಇಂಡಿಯನ್ ಒಂದು ಟ್ರೈಬ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಅಂಡ್ ಈ ಇಂಡಿಯನ್ಸ್ ಎಲ್ಲ ಆಕ್ಚುಲಿ ಬಂದಿದ್ದು ಬ್ರಿಟಿಷ್ ಕಾಲದಲ್ಲೇ. ಅವರು ಬ್ರಿಟಿಷ್ ಫೋರ್ಸಸ್ ಮೂಲಕ ಇಲ್ಲಿ ಏನು ಬಂದಿಲ್ಲ. ಎಷ್ಟೊಂದು ಗುಜರಾತೀಸ್ ಅವರೇ ಓನಾಗಿ ಬಂದು ಇಲ್ಲಿ ಅವ್ರ ಬಿಸ್ನೆಸ್ ಸೆಟಪ್ ಮಾಡಿದ್ರು. ಇವತ್ತು ಬರೀ ಗುಜರಾತಿಗಳಲ್ಲ ಅಷ್ಟೇ ಅಲ್ಲ, ತುಂಬಾನೇ ಬೇರೆ ಕಮ್ಯುನಿಟೀಸು ಇವೆ. ತೆಲುಗುನವ್ರು ಇದ್ದಾರೆ, ಕನ್ನಡದವ್ರು ಇದ್ದಾರೆ. ಕನ್ನಡದವ್ರನ್ನ ಆ್ಯಕ್ಚುಲಿ ಮೀಟ್ ಮಾಡಬೇಕು, ಬಟ್ ಯಾರೂ ಗೊತ್ತಿಲ್ಲ ನಮ್ಗೆ ಇಲ್ಲಿ. ಮೋಸ್ಟ್ಲಿ ನಾವು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಅವರೇ ಬರ್ಬೋದೇನೋ ಗೊತ್ತಿಲ್ಲ, ನೋಡೋಣ. ನಿಮಗೆ ಗೊತ್ತಿರೋ ಯಾರನ್ನ ಕನ್ನಡಿಗರು ಇದ್ರೆ
ಯುಗಾಂಡನಲ್ಲಿ ಡೆಫಿನೆಟ್ಲಿ ಹೇಳಿ, ಮೀಟ್ ಮಾಡ್ಬೋದು ನಾವು. ಹೌದು, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಇಲ್ಲಿ ತುಂಬಾನೇ ದೇವಸ್ಥಾನಗಳಿವೆ. ಮೋಸ್ಟ್ಲಿ ನಾಳೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದು ಪ್ಲಾನ್ ಇದೆ. ನಮ್ಮ ಹೋಸ್ಟ್ ಅವರು ಗೀತಾ ಅವ್ರು ಹೇಳ್ತಾ ಇದ್ರು. ಸೊ ಅದೊಂದು ಪ್ಲಾನ್ ಇದೆ. ಇಲ್ಲಿ ತುಂಬಾ ದೇವಸ್ಥಾನಗಳಿದೆ ಆಕ್ಚುಲಿ ನಾಳೆ ರಾಮನವಮಿ. ಹೌದು. ಸೊ ಹೋಗ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಇಂಡಿಪೆಂಡೆನ್ಸ್ ಮಾನ್ಯುಮೆಂಟ್. ಒಬ್ರು ತಾಯಿ ಅವ್ರ ಮಗುನ ಹಿಂಗೆ ಮೇಲೆ ಎತ್ಕೊಂಡಿರೋದು ಒಂದು ಸ್ಟೋನ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಈ ಸ್ಟ್ಯಾಚ್ಯೂ ಈ ಕಂಟ್ರಿದ ಇಂಡಿಪೆಂಡೆನ್ಸ್ ಬಂದಿದೆ ಅಂತ ಗುರುತಿಗೆ ಇಲ್ಲಿ ಇನ್ಸ್ಟಾಲ್ ಮಾಡಿರೋದು. ನೋಡಿ, ನೋಡ್ತಾ ಇದ್ದೀರಲ್ಲ, ಇದು ಹಿಂದೆನೆ ಆಂಫಿ ಥಿಯೇಟರ್ ತರ ಇಲ್ಲೆಲ್ಲ ಸ್ಟೆಪ್ಸ್ ಹಾಕಿದ್ದಾರೆ. ನವನೀತಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ತಣ್ಣಗಿತ್ತು. ಇಲ್ಲಿ ಗಾಳಿ ಅಂತ ಚೆನ್ನಾಗಿ ಬರ್ತಾ ಇತ್ತು. ನವನೀತ್ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ನೆಕ್ಸ್ಟ್ ಆರ್ಟ್ ಮಾರ್ಕೆಟ್ ಹೋಗೋಣ. ಈಗ ನಾವು ಬ್ಯಾಂಕ್ ಆಫ್ ಬರೋಡಾ ಮುಂದೆ ನಿಂತಿದ್ದೀವಿ. ನಾನು ಬೋರ್ಡ್ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಇಂಡಿಯನ್ ಬ್ಯಾಂಕು ಇಲ್ಲಿ ತನಕ ಬಂದಿದೆ. ಇನ್ಫ್ಯಾಕ್ಟ್ ಈಸ್ಟ್ ಆಫ್ರಿಕಾದಲ್ಲೇ ಫಸ್ಟ್ ಬ್ಯಾಂಕ್ ಇದು ಬಂದಿರೋದು. ಸೊ ಮೋರ್ ದೆನ್ 100 years ಓಲ್ಡ್ ಅನ್ಬೋದು. ಆಕ್ಚುಲಿ 130 years ಗಿಂತ ಹಳೆ ಬ್ಯಾಂಕ್ ಇದು. ಇವತ್ತಿಗೂ ಕೂಡ ಇದು ತುಂಬಾನೇ ಇಂಡಿಯನ್ ಕಮ್ಯುನಿಟಿನ ಇಲ್ಲಿ ಬಿಸ್ನೆಸ್ ಸಪೋರ್ಟ್ ಮಾಡುತ್ತೆ. ಮೋಸ್ಟ್ಲಿ ಕ್ರಾಫ್ಟ್ಸ್ ಮಾರ್ಕೆಟು ಕ್ಲೋಸ್ ಆಗಿರಂಗಿದೆ. ಸಾಯಂಕಾಲ ನೋಡೋಕ್ಕಾದ್ರೆ ಟ್ರೈ ಮಾಡೋಣ. ಅಂಗಡಿ ಎಲ್ಲ ಮುಚ್ಚಿದಂಗಿತ್ತು. ಇವಾಗ ಮೋಸ್ಟ್ಲಿ ಒಂದು ಬೈಕ್ ಟ್ಯಾಕ್ಸಿ ತಗೊಂಡು ವಾಪಸ್ ಮನೆಗೆ ಹೋಗ್ತೀವಿ. ತುಂಬಾನೇ ಬೆಳೆದ್ಬಿಟ್ಟಿತ್ತು. ಬೆಂಗಳೂರು ಬಿಟ್ಟಾಗ ಹೇರ್ ಕಟ್ ಮಾಡಿಸಿದಿತ್ತು. ಇವಾಗ ಆಲ್ಮೋಸ್ಟ್ 1.5 ತಿಂಗಳು ಆಗ್ತಾ ಬಂತು. ಅದಕ್ಕೆ ಇಲ್ಲೊಂದು ಸಲೂನ್ ಕಾಣಿಸ್ತು ನಮಗೆ. ಇಲ್ಲಿ ಇಂಡಿಯನ್ನೇ ಓಡಿಸ್ತಾ ಇರೋದು. ಇಲ್ಲಿ ಪಂಜಾಬಿಂದ ಬಂದಿರೋದವರು. ಸೊ ಅದಕ್ಕೆ ನವನೀತ್ ಹೇರ್ ಕಟ್ ಮಾಡಿಸ್ತಾ ಇದ್ದಾರೆ. ಇವಾಗ ಫಸ್ಟ್ ಟೈಮ್ ನವನೀತ್ ಹೇರ್ ವಾಶ್ ಮಾಡಿ ಹೇರ್ ಕಟ್ ಮಾಡಿಸ್ಕೊಂಡು ಸ್ವಲ್ಪ ಮಸಾಜ್ ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ಹೆಂಗ ಅನಿಸ್ತದೆ ನವನೀತ್? ತುಂಬಾ ತಣ್ಣಗಿದೆ. ಒಂಥರ ಆಗ್ತಾ ಇದೆಯಾ? ಮೊದಲನೇ ಸಲ ಇದೆಲ್ಲ ಮಾಡಿಸ್ಕೊತಾರೆ. ನವನೀತದ ಹೇರ್ ಕಟ್ ಮುಗೀತು. ಇವಾಗ ವಾಪಸ್ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ನಾಳೆ ಉಗಾಂಡನ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ. ಬಾಯ್ ಬಾಯ್.